ಇನ್ನು ಅವರೆಲ್ಲ ಬೆಂಗಳೂರಿನಲ್ಲಿ ಸಣ್ಣದೊಂದು ಸೂರು ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಇದೀಗ ಮನೆಗಳನ್ನ ಕಳೆದುಕೊಂಡು ನೂರಾರು ಕುಟುಂಬ ಬೀದಿಗೆ ಬಂದಿದೆ. ಹೌದು, ನಮ್ಮ ಮನೆ ನಮಗ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ಕಂದಾಯ ಸಚಿವರ ನಿವಾಸಕ್ಕೆ ಮುತ್ತಿಗೆಗೂ ಕೂಡ ಮುಂದಾದ್ರು. ಇವತ್ತು ಆ ಒಂದು ಪ್ರದೇಶ ಸ್ಮಶಾನ ಮೌನದ ರೀತಿಯಲ್ಲಿ ಭಾಸವಾಗ್ತದೆ. ನಾವ್ ಎಲ್ಲಿ ಹೋಗ್ಬೇಕು, ಇವಾಗ ಎಲ್ಲಿ ಬದುಕಬೇಕು? ಚಿಕ್ಕ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟು. ಆಕ್ರೋಶ, ಕಣ್ಣೀರು, ಚಳಿಯಲ್ಲೇ ನಡುತ್ತಿರೋ ವೃದ್ಧರು, ಹಸಿವಿನಿಂದ ಪರದಾಡ್ತಿರೋ ಮಕ್ಕಳು, ನ್ಯಾಯ ಬೇಕೆಂದು ಪಟ್ಟು. ಇಷ್ಟಕ್ಕೆಲ್ಲ ಕಾರಣವಾಗಿರೋದು ನಿನ್ನೆ ಜಿಬಿಎ ನಡೆಸಿರೋ ಒತ್ತುವರಿ ತೆರವು ಆಪರೇಷನ್. ಮನೆ ಕಳೆದುಕೊಂಡ ಕೋಗಿಲು ನಿವಾಸಿಗಳ ಆಕ್ರೋಶ. ಸಚಿವ ಕೃಷ್ಣ ಬೈರೇಗೌಡ ಮನೆಗೆ ಮುತ್ತಿಗೆ ಹಾಕಲು ಯತ್ನ. ಮನೆ ಕೊಡಿ ಇಲ್ಲ ಜೈಲಿಗೆ ಕಳುಹಿಸಿ ಅಂತ ರೋಷಾಗ್ನಿ. ಸಚಿವ ಕೃಷ್ಣ ಬೈರೇಗೌಡ ನಿವಾಸದ ಬಳಿ ನೂರಾರು ಮಂದಿ ಜಮಾಯಿಸಿದ್ರು. ಬೆಂಗಳೂರು ಸಹಕಾರ ನಗರದಲ್ಲಿರೋ ನಿವಾಸದ ಬಳಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಮೈಕೊರೆಯೋ ಚಳಿಯನ್ನು ಲೆಕ್ಕಿಸದೆ ವೃದ್ಧರು, ಮಕ್ಕಳು, ಮಹಿಳೆಯರು ಧರಣಿಗೆ ಕುಳಿತಿದ್ರು. ನ್ಯಾಯ ಬೇಕೆಂದು ಆಗ್ರಹಿಸಿದ್ರು. ಇವರೆಲ್ಲ ಬೆಂಗಳೂರಿನ ಕೋಗಿಲು ನಿವಾಸಿಗಳು. ನಿನ್ನೆ ಜಿಬಿಎ ನಡೆಸಿದ ಅಕ್ರಮ ಒತ್ತುವರಿ ತೆರವಿನಲ್ಲಿ ಮನೆ ಕಳೆದುಕೊಂಡವರು. ಪ್ರತಿಭಟನಾಕಾರರು ಮನೆ ಕೊಡಿ ಇಲ್ಲ ಜೈಲಿಗೆ ಕಳುಹಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿರಾಶ್ರಿತರನ್ನ ನಿಯಂತ್ರಿಸಲು ಪೊಲೀಸರು ಪರದಾಡಿದ್ರು. ಬಡವರು ಅಂದ್ರೆ ಬೆಲೆ ಇಲ್ವಾ ಅಂತ ನಿರಾಶ್ರಿತರು ಕಣ್ಣೀರು ಹಾಕಿದ್ರು. ಅತ್ತ ಕೋಗಿಲು ಬಂಡೆ ಬಳಿ ನೀರವ ಮೌನ ಆವರಿಸಿದೆ. 190ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದ್ದು ಸ್ಮಶಾನದಂತಾಗಿದೆ. ಎಲ್ಲೆಲ್ಲೂ ಮನೆಯ ಅವಶೇಷಗಳು ಬಿದ್ದಿವೆ. ಅವುಗಳ ನಡುವೆ ಅಳಿದುಳಿದ ವಸ್ತುಗಳನ್ನ ನಿರಾಶ್ರಿತರು ಆಯ್ದುಕೊಳ್ತಿದ್ದಾರೆ. ಇವತ್ತು ಆ ಒಂದು ಪ್ರದೇಶ ಸ್ಮಶಾನ ಮೌನದ ರೀತಿಯಲ್ಲಿ ಭಾಸವಾಗ್ತದೆ. ಯಾಕಂದ್ರೆ ಏನು ಮನೆಗಳನ್ನ ಏಕಾಏಕಿ ಬಂದು ಧ್ವಂಸ ಮಾಡಿ ಹೋದ್ರು. ಒಂದು ಶೆಡ್ಗಳಿದ್ವು, ಒಂದಷ್ಟು ಮನೆಗಳಿದ್ವು. ಅವೆಲ್ಲವನ್ನೂ ಕೂಡ ಯಾವುದೇ ಮಾಹಿತಿಯನ್ನ ಕೊಡದೆ, ಏನು ನೋಟಿಸನ್ನ ಕೊಡದೆ ಏಕಾಏಕಿ ಬಂದು JCBಗಳ ಮೂಲಕ ಮನೆಗಳನ್ನ ಕೆಡವಿ ಈ ರೀತಿ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ತೀವ್ರ ಆಕ್ರೋಶದ ಮಾತುಗಳು ಇಲ್ಲಿ ನೆಲೆಸಿದ್ದಂತ ಸ್ಥಳೀಯರಿಂದ ಈಗ ಕೇಳಿ ಬರ್ತಾ ಇದೆ. ನಮ್ಮ ಮನೆ ಹೋಯ್ತು, ಮಕ್ಕಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗೋದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ನಾವು ಓಟ್ ಹಾಕಿರೋದು ಎಷ್ಟು ಜನ ಹಾಕೋರ, ಓಟ್ ವಾಪಸ್ ಕೊಡಿ, ನಮ್ಗೆ ವಾಪಸ್ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ. ನಮ್ಗೆ ಜಾಗ ಬೇಕು, ನಮ್ಗೆ ನ್ಯಾಯ ಬೇಕು ಅಷ್ಟೇ. ನಮ್ಮ ಮನೆ ದುಡ್ಡು ಹೋಯ್ತು, ಒಡವೆ ಹೋಯ್ತು, ಸಾಮಾನು ಹೋಯ್ತು ನಮ್ದು. ನಾವ್ ಎಲ್ಲಿ ಹೋಗ್ಬೇಕು, ಇವಾಗ ಎಲ್ಲಿ ಬದುಕಬೇಕು? ಚಿಕ್ಕ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟು ಎಲ್ಲಾರು ಇದ್ದಾರೆ. ಅದೇನೇ ಇರ್ಲಿ, ಮನೆ ಕಳೆದುಕೊಂಡು ಬೀದಿಗೆ ಬಿದ್ದವರಿಗೆ ಪರಿಹಾರ ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.